ನಮಸ್ಕಾರ. ಸನಾತನ ವಿಚಾರ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ವೆರಿಕೋಸ್ ವೇನ್ಸ್ ಅಂತ ಏನು ಹೇಳ್ತೀವಿ, ಇದು ನಮ್ಮ ದೇಹದಲ್ಲಿನ ರಕ್ತನಾಳಗಳ ಬಲಹೀನತೆಯನ್ನು ಸೂಚಿಸುತ್ತದೆ. ಈ ರಕ್ತನಾಳಗಳ ಬಲವನ್ನು ಹೆಚ್ಚಿಸಲು ಮತ್ತು ಆ ರಕ್ತನಾಳಗಳ ಪರಿಚಲನೆಯನ್ನು ಹೆಚ್ಚಿಸುವುದರಿಂದ ಈ ಒಂದು ವೆರಿಕೋಸ್ ವೇನ್ಸ್ಗೆ ಪರಿಹಾರವನ್ನು ಮಾಡಿಕೊಳ್ಳಬಹುದಾಗಿದೆ. ನಮ್ಮ ಬಲಗೈನ ಈ ಒಂದು ಕಿರು ಬೆರಳೇನಿದೆ, ಈ ಕಿರು ಬೆರಳಿನ ಪಿತ್ತ ಜಾಯಿಂಟ್ ಅಂತ ಕರಿತೀವಿ. ನೋಡಿ, ಮೊದಲನೇ ಲೈನ್ ಬಂದು ವಾತ ಜಾಯಿಂಟ್ ಅಂತ ಕರಿತೀವಿ, ಮಧ್ಯದಲ್ಲಿ ಬರುವಂಥದ್ದು ಪಿತ್ತ ಜಾಯಿಂಟ್ ಅಂತ ಕರಿತೀವಿ, ಕೆಳಗಡೆ ಬರುವಂಥದ್ದು ಕಫ ಜಾಯಿಂಟ್. ಈ ಪಿತ್ತ ಜಾಯಿಂಟ್ ಅಂತ ಏನು ಹೇಳ್ತೀವಿ, ಈ ಭಾಗವು ನಮ್ಮ ದೇಹದಲ್ಲಿನ ರಕ್ತನಾಳಗಳನ್ನು ಸೂಚಿಸುತ್ತದೆ. ಈ ಒಂದು ಪಿತ್ತ ಜಾಯಿಂಟಿಗೆ ಈ ಬಣ್ಣದ ಥೆರಪಿಯ ಮೂಲಕ ಬಣ್ಣಗಳನ್ನು ಲೇಪಿಸುವುದರಿಂದ ರಕ್ತನಾಳಗಳಲ್ಲಿ ಶಕ್ತಿಯ ಬದಲಾವಣೆಯನ್ನು ಮಾಡಿ ಪರಿಚಲನೆಯನ್ನು ಉತ್ತಮಪಡಿಸಬಹುದಾಗಿದೆ. ಮೊದಲನೇದಾಗಿ ಈ ಪೃಥ್ವಿ ತತ್ವವನ್ನು ಸೂಚಿಸುವಂತಹ ಹಳದಿ ಬಣ್ಣವನ್ನು ನಮ್ಮ ರಕ್ತನಾಳಗಳಲ್ಲಿ ಶಕ್ತಿಯನ್ನು, ಪೋಷಣೆಯನ್ನು ಹೆಚ್ಚಿಸಲು ಬಳಸುತ್ತೇವೆ. ಅದೇ ರೀತಿ ಈ ಒಂದು ಆಕಾಶ ನೀಲಿ ಬಣ್ಣವನ್ನು ರಕ್ತನಾಳಗಳಲ್ಲಿ ಪರಿಚಲನೆಯನ್ನು ಹೆಚ್ಚಿಸಲು ಬಳಸುತ್ತೇವೆ. ಮೊದಲನೇದಾಗಿ ಈ ಒಂದು ಬಲಗೈ ಕಿರುಬೆರಳಿನ ಮಧ್ಯದ ಜಾಯಿಂಟಿಗೆ ಹಳದಿ ಬಣ್ಣವನ್ನು ಲೇಪಿಸೋಣ. ಅದಾದ ನಂತರ ಆಕಾಶ ನೀಲಿ ಬಣ್ಣವನ್ನು ಈ ಒಂದು ಜಾಯಿಂಟಿಗೆ ಲೇಪಿಸುವಂಥದ್ದು ಕಾಣಿಸ್ತಾ ಇದೆಯಲ್ಲ. ಈ ರೀತಿ ಬಣ್ಣವನ್ನು 3 ವಾರಗಳವರೆಗೆ ಬಳಸುತ್ತಾ ಬಂದರೆ ನಮ್ಮ ರಕ್ತನಾಳಗಳ ಕಾರ್ಯಚಟುವಟಿಕೆ ಉತ್ತಮವಾಗಿ ಈ ಒಂದು ವೆರಿಕೋಸ್ ವೇನ್ ಸಮಸ್ಯೆಯಿಂದ ನಿಧಾನವಾಗಿ ಹೊರಬರಲು ಸಹಾಯವಾಗುತ್ತದೆ. ಈ ಹಳದಿ ಬಣ್ಣವು ಪೃಥ್ವಿ ತತ್ವವನ್ನು ಸೂಚಿಸುತ್ತದೆ. ಪೃಥ್ವಿ ಅಂದರೆ ನಮ್ಮ ದೇಹವನ್ನು ಪೋಷಣೆ ಮಾಡುವಂಥದ್ದು. ಈ ಪೃಥ್ವಿ ತತ್ವದ ಬಣ್ಣವಾಗಿರುವ ಹಳದಿಯನ್ನು ನಮ್ಮ ದೇಹದ ರಕ್ತನಾಳಗಳನ್ನು ಸೂಚಿಸುವಂತಹ ರಕ್ತನಾಳಗಳ ಒಂದು ಜಾಯಿಂಟ್ಗೆ ಅಪ್ಲೈ ಮಾಡುವುದರಿಂದ ರಕ್ತನಾಳಗಳು ಪೋಷಣೆಯನ್ನು ಪಡೆಯುತ್ತವೆ. ಇದೇ ಭಾಗದಲ್ಲಿ ನಾವು ಆಕಾಶ ನೀಲಿ ಬಣ್ಣವನ್ನು ಲೇಪಿಸುವುದರಿಂದ ರಕ್ತನಾಳಗಳಲ್ಲಿನ ಪರಿಚಲನೆಯು ಉತ್ತಮವಾಗುತ್ತದೆ. ಇದರ ಜೊತೆಗೆ ನಮ್ಮ ದೇಹದ ಲಿವರ್ ರಿಫ್ಲೆಕ್ಸ್ ಆಗಿರುವಂತಹ ತೋರು ಬೆರಳಿನ ಈ ಒಂದು ಕಫ ಜಾಯಿಂಟನ್ನು ಪ್ರತಿನಿಧಿಸುತ್ತದೆ. ಈ ಭಾಗಕ್ಕೆ ಆಕಾಶ ನೀಲಿ ಬಣ್ಣವನ್ನು ಹಚ್ಚುವಂಥದ್ದು ಅಥವಾ ಸಂಖ್ಯೆ 3 ಅಂತ ಬರೆಯುವಂಥದ್ದು, ಇದು ನಮ್ಮ ದೇಹದ ಎಲ್ಲ ಭಾಗಗಳಲ್ಲಿ ಚಲನೆಯನ್ನು ಉಂಟು ಮಾಡುತ್ತದೆ. ಇಷ್ಟು ಇಲ್ಲಿ ಪಿತ್ತ ಜಾಯಿಂಟಿಗೆ ಸ್ಕೈ ಬ್ಲೂ ಪ್ಲಸ್ ಯೆಲ್ಲೋ ಕಲರ್ ಮತ್ತು ಈ ಒಂದು ಲಿವರ್ ಜಾಯಿಂಟಿಗೆ ಸ್ಕೈ ಬ್ಲೂ, ಇಷ್ಟು ಮಾಡುವುದರಿಂದ ಶೀಘ್ರವಾಗಿ ಫಲಿತಾಂಶ ಬರುತ್ತದೆ. ಕೆಲವರಿಗೆ 3 ವಾರಗಳಲ್ಲಿ ಬರಬಹುದು, ಕೆಲವು ತಿಂಗಳು ಕಾಲಗಳವರೆಗೆ ಆಗಬಹುದು, ಕೆಲವರಿಗೆ ಒಂದು 4 ರಿಂದ 5 ತಿಂಗಳಾಗ್ಬೋದು. ಅವರ ಶಕ್ತಿಯ ಮೇಲೆ ಇದು ನಿರ್ಧಾರವಾಗುತ್ತದೆ. ಮೊದಲ 3 ವಾರಗಳು ಪ್ರತಿದಿನ ಬಣ್ಣವನ್ನು ಹಚ್ಚುವಂಥದ್ದು, ತದನಂತರ ವಾರದಲ್ಲಿ ದಿನ ಬಿಟ್ಟು ದಿನ ಹಚ್ಚುವಂಥದ್ದು. ಇದು ನಿಮ್ಮ ಒಂದು ವೇನ್ಸ್ ಅಂತ ಏನು ಕರಿತೀವಿ, ಯಾವ ರೀತಿ ನಿಮಗೆ ವಾಸಿ ಆಗ್ತಾ ಹೋಗುತ್ತದೋ ಅದಕ್ಕೆ ತಕ್ಕಂತೆ ನೀವು ಈ ಬಣ್ಣದ ಥೆರಪಿಯನ್ನು ಅಪ್ಲೈ ಮಾಡುತ್ತಾ ಹೋಗಬೇಕು. ಇದರ ಜೊತೆಗೆ ರಕ್ತನಾಳಗಳಿಗೆ ಅನುಕೂಲವಾಗುವಂತಹ ಪರಿಚಲನೆಯನ್ನು ಹೆಚ್ಚಿಸುವಂತಹ ಉಷ್ಣ ಆಹಾರವನ್ನು ಹೆಚ್ಚು ಸೇವಿಸಬೇಕು. ಉಷ್ಣ ಆಹಾರಗಳು ಅಂದರೆ ಯಾವುದ್ಯಾವುದು? ಪೆಪ್ಪರು, ಜೀರಿಗೆ, ಶುಂಠಿ, ನುಗ್ಗೆಕಾಯಿ, ನುಗ್ಗೆ ಬೀಜ, ಬಿಸಿ ಬಿಸಿಯಾಗಿರುವಂತಹ ಆಹಾರ, ಇದು ನಮ್ಮ ದೇಹದಲ್ಲಿ ರಕ್ತದ ಪರಿಚಲನೆಯನ್ನು ಹೆಚ್ಚು ಮಾಡುತ್ತದೆ. ಇದರಿಂದ ಶೀಘ್ರವಾಗಿ ಫಲಿತಾಂಶವನ್ನು ಪಡೆಯಲು ಸಹಾಯವಾಗುತ್ತದೆ. ಇನ್ನಷ್ಟು ಆರೋಗ್ಯದ ವಿಚಾರಗಳಿಗೆ ಹಿಂದೆ ನಮ್ಮ ಸನಾತನ ವಿಚಾರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.